ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್. ಸೊ ಇದು ನನ್ನ ಲಾಸ್ಟ್ ಎಕ್ಸಾಮ್ ಹಿಂದಿನ ದಿನದ ವ್ಲಾಗು. ಸೊ ನೀವು ನನ್ನ ಫೇಸ್ ನೋಡಿದ್ರೇ ಅರ್ಥ ಆಗಿದೆ ಎಷ್ಟು ಓವರ್ಲೋಡ್ ಆಗಿದ್ದೀನಿ ಅಂತ. ತುಂಬಾ ಟೆನ್ಷನ್ಸ್ ಇದೆ, ನಾಳೆ ಎಕ್ಸಾಮ್ ಇದೆ. ಆ್ಯಂಡ್ ಒಂಥರದಲ್ಲಿ ಮನಸ್ಸಲ್ಲಿ ಸ್ವಲ್ಪ ಖುಷಿನೂ ಇದೆ, ನಾಳೆ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ, ಸೊ ದಟ್ ಐ ಆಮ್ ಫ್ರೀ ಅಂತ. ಬಟ್ ಆದರೂ ಅದು ಏನೋ ಗೊತ್ತಿಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನನ್ನ ಕೈಲಿ ನಗೋಕ್ಕೂ ಆಗ್ತಾಯಿಲ್ಲ, ಆ ಥರ ಅನಿಸ್ತಾಯಿತ್ತು. ಆ್ಯಂಡ್ ನನಗೆ ಈ ಥರ ಏನಾದ್ರು ಓವರ್ಲೋಡ್ ಅಂತ ಅನಿಸಿದ್ರೆ ಹೋಗಿ ಫ್ರೆಶ್ ಆಗಿ ತಲೆ ಸ್ನಾನ ಮಾಡ್ಕೊಂಬರ್ತೀನಿ. ಅದು ಯಾವುದೇ ಟೈಮ್ ಆದರೂ ಪರವಾಗಿಲ್ಲ, ಮಧ್ಯರಾತ್ರಿ ಆದರೂ ಓಕೆ, ಅವಾಗ ಸ್ವಲ್ಪ ನನಗೆ ಫ್ರೀ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಫೇಸ್ ಎಲ್ಲ ಟ್ಯಾಪ್ ಮಾಡಿಕೊಂಡೆ, ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ. ಅದಾದಮೇಲೆ ಸ್ವಲ್ಪ ಏನು ಓದೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತೆಲ್ಲ ನೋಡ್ಕೊಂಡು ಮೈಂಡಲ್ಲೇ ಸೆಟ್ ಆಗ್ತಾಯಿದ್ದೆ. ಫೈನಲಿ ನನ್ನ 3 years ಆಫ್ ಗ್ರ್ಯಾಜುಯೇಷನ್ ಮುಗಿತಾ ಬರ್ತಿದೆ. ಸೊ ನಾಳೆ ಒಂದು ದಿನದಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ದಟ್ ನನಗೆ ಬೇರೆ ಏನೇನು ಪ್ಲ್ಯಾನ್ಸ್ ಇದೆ ಲೈಫಲ್ಲಿ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದು ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಇವಾಗ ಟೈಮ್ ಬಂದು ಒಂದು ಆಫ್ಟರ್ನೂನ್ 2:30 ಅಷ್ಟಾಗಿದೆ. ಸೊ ಫ್ರೆಶ್ ಆಗಿಲ್ಲ, ಸ್ನಾನ ಮಾಡಾದ್ಮೇಲೆ ರೆಡಿ ಆಗಿಬಿಟ್ಟು ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು 4:35 ತನಕ ಓದ್ಕೊಳ್ಳೋಣ ಅಂತ ಪ್ರಿಪೇರ್ ಆಗ್ತಾಯಿದ್ದೆ. ಆ್ಯಂಡ್ ನಾನು ಮೂಗು ಚುಚ್ಚಿಸಿದೆ ಅಲ್ವಾ, ಸೊ ನಾನು ಮದುವೆ ಟೈಮಲ್ಲಿ ಚುಚ್ಚಿಸಿರಲಿಲ್ಲ, ಮದುವೆ ಆದಮೇಲೆ ನಾನು ಚುಚ್ಚಿಸ್ಕೊಂಡಿದ್ದೆ ಈಗ ರೀಸೆಂಟಾಗಿ. ಬಟ್ ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ಅದು ಮತ್ತೆ ತೆಗೆದುಬಿಟ್ಟೆ. ಅದು ಹೋಲೆಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ಅದೊಂದು ಸ್ವಲ್ಪ ಮಾರ್ಕ್ ಇದೆ, ಅದು ಹೋಗ್ಬೇಕಷ್ಟೆ. ಎಲ್ಲ ಹೇಳ್ತಾಯಿದ್ರು ಹೋಗೋದು ಕಷ್ಟ ಹಾಗೆ ಹಿಂಗೆ ಅಂತ. ಬಟ್ ನೋಡೋಣ. ಬಟ್ ಹಾಕಿದ್ದಂತೂ ಅಷ್ಟು ನನಗೆ ನನ್ನ ಫೇಸ್ಗೆ ಸೂಟ್ ಆಗ್ತಾ ಇರಲಿಲ್ಲ, ಸೊ ಅದಕ್ಕೆ ರಿಮೂವ್ ಮಾಡಿದೆ. ಸೊ ನಾನು ಮಾರ್ನಿಂಗ್ ಟೈಮ್ ಓದೋದಾದರೆ ಮಾತ್ರ ಸ್ಟಡಿ ಟೇಬಲೆಲ್ಲ ಯೂಸ್ ಮಾಡ್ತೀನಿ. ಸೊ ಆಫ್ಟರ್ನೂನ್ ಮೇಲಾದರೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಒಂದೇ ಕಡೆ ಕೂತ್ಕೊಂಡು ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಕಂಫರ್ಟಬಲ್ ಪ್ಲೇಸ್ ಮಾಡ್ಕೊತೀನಿ. ಇಫ್ ಇನ್ ಕೇಸ್ ನನಗೆ ಏನಾದರೂ ನ್ಯಾಪ್ ಬೇಕು ಅಂತಂದರೆ ಒಂದು 15 ಅಥವಾ ಬೇಕು ಅಂದರೆ 1/2 hour ಸಹ ನಾನು ಮಲ್ಕೊಂಡೆ ಆಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ನನಗೆ ಒಂದು ಕಡೆ ಸ್ಟ್ರೇಟಾಗಿ ಕೂತಿ ಓದೋದಕ್ಕೆ ಆಗ್ತಾ ಇರಲ್ಲ, ಮಧ್ಯಾಹ್ನ ಮೇಲೆ ಮಾತ್ರ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬೆಡ್ ಮೇಲೆ ಓದೋಕ್ಕೆ ಶುರು ಮಾಡಿದೆ. ಅರೌಂಡ್ 1 hour 1.5 hour ಸೆಷನ್ ಇಟ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನಾನು ಹೇಳೋದೇನು ಅಂತಂದರೆ ಬ್ರೇಕ್ಸ್ ತೊಗೊಳ್ಳಿ, ಒಂದು 25 minutes ಅಷ್ಟೇ ಎನಫ್. ಯಾಕಂದರೆ ನಾನು ಸ್ಪೆಕ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿ ಅರೌಂಡ್ 5 years ಆಗಿದೆ. ಅದು ಯಾಕೆ ಬಂತು ಅಂತಂದರೆ ನನ್ನ ಕೇಳಿದ ಪ್ರಕಾರ, ಸೊ ಮಯೋಪಿಕ್ ಇರೋರು ಲೈಕ್ ಯಾವುದೇ ಒಂದು ಬುಕ್ಕೇ ಆಗಲಿ ಅಥವಾ ನಿಮ್ಮ ಮಕ್ಕಳು TV ಫೋನ್ ಏನೇ ಆದ್ರೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ಐಬಾಲ್ಸ್ನ ಮೂವ್ಮೆಂಟ್ ಮಾಡಲ್ಲ ಅಂತ ಅಂದರೆ ಅಂಥವ್ರಿಗೆ ಇದು ಬೇಗ ಬರುತ್ತೆ ಮಯೋಪಿಕ್. ಸೊ ಆವಾಗ ಸ್ಪೆಕ್ಸ್ ಹಾಕೋದು ಈಗಂತೂ ಎಲ್ಲರಿಗೂ ಕಾಮನ್ನೇ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಹೇಳೋದೇನೆಂದರೆ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಒಳ್ಳೇದೇನಂತಂದರೆ ನೀವು ಓದದೇ ಇರಿ, ಅಥವಾ ಮೊಬೈಲ್ ನೋಡೋದಾದರೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಓದೋರಾದರೆ ಸೆಷನ್ಸ್ ವೈಸ್ನ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. 25 to 30 minutes ಆ ಥರ ಮಾಡಿಕೊಂಡು 5 minutes 10 minutes ಬ್ರೇಕ್ ತೊಗೊಳ್ಳಿ. ಬ್ರೇಕ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಬ್ರೇಕ್ ತೊಗೊಳ್ಳುವಾಗ ಐಬಾಲ್ಸ್ಗೆ ಸ್ವಲ್ಪ ರೆಸ್ಟ್ ಆಗುತ್ತೆ, ಆ ಕಡೆ ಈ ಕಡೆ ಮೂವ್ ಮಾಡಿ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಗಾರ್ಡನಿಂಗ್ ಅಥವಾ ನೀವು ತೋಟದಲ್ಲಿ ಏನೋ ಇದ್ದೀರಾ ಅಂತಂದರೆ ದಯವಿಟ್ಟು ಹೋಗಿ ಹೊರಗಡೆ ಒಂದು ರೌಂಡ್ ಮಾಡ್ಕೊಂಬನ್ನಿ. ಸೊ ಐಬಾಲ್ಸ್ಗೆ ಗ್ರೀನ್ ಲೈಟು ತುಂಬಾ ಎಫೆಕ್ಟಿವ್ ಇರುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಮೂವ್ ಮಾಡೋದಕ್ಕೆ ಐಬಾಲ್ದು ಎಕ್ಸಸೈಸ್ ತುಂಬಾ ಇದೆ. ಆ್ಯಂಡ್ ವಾಷಿಂಗ್ ಕಪ್ ಇದೆ, ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ ಬಂದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಯೂಶ್ವಲಿ ಯಾವಾಗಲೂ ಐ ಡ್ರಾಪ್ಸ್ ಯೂಸ್ ಮಾಡ್ತೀನಿ. ಡೈಲಿ ಒಂದು 3 times ಆದರೂ ಯೂಸ್ ಮಾಡ್ತೀನಿ. ಇದು ನನಗೆ ಸಖತ್ ಎಫೆಕ್ಟಿವ್ ಆಗಿದೆ. ನಿಮ್ಮ ಮನೇಲೂ ಏನಾದರೂ ಪುಟ್ಟ ಮಕ್ಕಳಿದ್ದು ಎನಿ ಟೈಮ್ ಫೋನ್ ನೋಡ್ತಿರ್ತಾರೆ, TV ನೋಡ್ತಿರ್ತಾರೆ ಅಂತಂದರೆ ದಯವಿಟ್ಟು ಹುಷಾರಾಗಿರಿ. ಏಕೆಂದರೆ ಇವಾಗಲೇ ಹೇಳ್ತಾ ಇದ್ದೀನಿ, ಮುಂದೆ ಒಂದಿನ ಎಲ್ಲರೂ ಹಾಕಬೇಕಾದಂಥ ಅವಶ್ಯಕತೆ ಬರುತ್ತೆ. ಯಾಕೆಂದರೆ ಆ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಓದೋದು ಒಂದೇ ಕಾರಣ ಅಲ್ಲ, ಆವಾಗ ನನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಇಷ್ಟು ಡಿಸ್ಟ್ರಾಕ್ಟ್ ಆಗ್ತಿರ್ಲಿಲ್ಲ. ಕೂತ್ಕೊಂಡ್ರೆ ಒಂದು 3 hours 4 hours ಕಂಟಿನ್ಯೂಸ್ ಓದ್ತಾ ಇದ್ದೆ. ಆ್ಯಂಡ್ ಈಚೆ ಹೋಗಬೇಕು ಅಥವಾ ತಿನ್ನಬೇಕು ನೀರು ಕುಡಿಬೇಕು ಅದಕ್ಕೂ ಸಹ ಬ್ರೇಕ್ ತಗೋತಾ ಇರಲಿಲ್ಲ.
ಸೊ ಹಂಗೆ ಮಾಡಿದ ಕಾರಣ ನನಗೆ ಹೀಗಾಗ್ತಿದೆ. ಸೊ ಮಕ್ಕಳು ಫೋನ್ ನೋಡೋರು ಅಷ್ಟೇ ಅಲರ್ಟ್ ಆಗಿರಿ ಸ್ವಲ್ಪ. ಯಾಕೆ ಮಕ್ಕಳಿಗೆ ಅಷ್ಟೊಂದು ಫೋನ್ ಕೊಡ್ತೀರಾ? ನೀವೇ ಅಡಿಕ್ಟ್ ಮಾಡೋಕ್ಕೆ ಬಿಡ್ತಿದ್ದೀರಾ, ನೀವು ಫ್ರೀ ಆಗಿರೋಕ್ಕೋಸ್ಕರ. ಸೊ ಮಕ್ಕಳನ್ನ ಫೋನಲ್ಲಿ ಅಡಿಕ್ಟ್ ಮಾಡ್ತಿದ್ದೀರಾ, ಮುಂದೆ ಒಂದಿನ ನಿಮಗೆ ಎಫೆಕ್ಟ್ ಆಗುತ್ತೆ. ಏಕೆಂದರೆ -6 ಪವರ್ ಮೇಲೆ ಏನಾದರೂ ಹೋದರೆ ಯಾವುದೇ ಥರದ ಗೌರ್ಮೆಂಟ್ ಜಾಬ್ಸಿಗಾಗಲಿ ಕೆಲವೊಂದು ಆರ್ಮಿ ಆರ್ ನೇವಿ ಪೊಸಿಷನ್ಸ್ಗೆಲ್ಲ ಅಲೋ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಂಗಾಗುತ್ತೆ ಫ್ಯೂಚರ್. ಸಮ್ಟೈಮ್ಸ್ ನಾನು ಈ ಥರ ಓದ್ತಾ ಇರಬೇಕಾದ್ರೆ ಏನಾದರೂ ಸ್ಟ್ರೆಸ್ಡ್ ಅಂತ ಅನಿಸಿದ್ರೆ ಆರಾಮ್ಸೆ ಮಲಗಿಬಿಡ್ತೀನಿ. ನಾನು ಯಾವಾಗಲೂ ಆಲ್ಮೋಸ್ಟ್ ಬೆಡ್ ಮೇಲೇ ಓದೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನಾನು ಕಂಫರ್ಟಬಲ್ ಇದೆ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನನಗೆ ಕಂಫರ್ಟಬಲ್ ಇದ್ದೀನಿ. ಆ್ಯಂಡ್ ನಂಗೆ ಏನಾದರೂ ನಿದ್ದೆ ಬಂತು ಅಂದರೆ ಒಂದು 1/2 an hour ಅಥವಾ 1 hour ಮಲ್ಕೊಂಡಿದ್ದು ಮತ್ತೆ ಓದ್ತೀನಿ. ಏಕೆಂದರೆ ನನ್ನ ಮೈಂಡ್ಸೆಟ್ ಒಂಥರ ಇದೆ. ಯಾಕೆಂದರೆ ಎಷ್ಟು ನಾನು ಎನರ್ಜಿನ ಓದೋದಕ್ಕೆ ಅಲ್ಲಿ ಹಾಕಿರ್ತೀನಿ, ಬಟ್ ಅಷ್ಟೇ ನನಗೆ ಸ್ಟ್ರೆಸ್ ಆಗಿರುತ್ತೆ. ನಾಟ್ ಫಿಸಿಕಲಿ ನಾವು ವರ್ಕ್ ಮಾಡಿದರೆ ಮಾತ್ರ ಎನರ್ಜಿ ಲಾಸ್ ಆಗುತ್ತೆ ಅಂತಲ್ಲ, ನೀವು ಓದಿದ್ರೂ ಸಹ ನಿಮ್ಮ ತಲೆ ಕೆಲಸ ಕೊಟ್ಟರು ಸಹ ನಿಮಗೆ ಎನರ್ಜಿ ಲಾಸ್ ಆಗುತ್ತೆ. ಸೊ ನಾನು ಸ್ಟಡೀಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಷ್ಟೇ ಈಕ್ವಲಿ ನಾನು ಮಲ್ಗೋದಕ್ಕೆ ಸ್ಲೀಪ್ ಟೈಮಿಂಗ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕೆಂದರೆ ಕೆಲವೊಬ್ಬರು ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳೋ ಬರದಲ್ಲಿ 6 hours 5 hours 4 hours ಎಲ್ಲ ನಿದ್ದೆ ಮಾಡೋರನ್ನ ನೋಡಿದ್ದೀನಿ. ಬಟ್ ನಾನಂತೂ ಆ ಥರ ಟೈಪ್ ಅಲ್ಲ. ಯಾಕೆಂದರೆ ನಾನು ಯಾವತ್ತೂ ಆ ಥರ ಓದಿಲ್ಲ ಆ್ಯಂಡ್ ನನ್ನ ಕೈಲಿ ಆಗೋದು ಇಲ್ಲ. ನನಗೆ ಮೈಂಡ್ ಫ್ರೀ ಇರಬೇಕು, ಚೆನ್ನಾಗಿ ಓದಬೇಕು ಅಂದರೆ ಚೆನ್ನಾಗಿ ನಿದ್ದೆ ಆಗಿರಬೇಕು. ಸೊ ಈವ್ನಿಂಗ್ ನನ್ನ ಸಿಸ್ಟರ್ ಬಂದ ತಕ್ಷಣ ಕಾಫಿ ಇಟ್ಕೊಂಡು, ಸೊ ಮನೇಲೇ ಮಾಡಿರೋಂಥ ಫ್ರೆಂಚ್ ಫ್ರೈಸ್ ಇದು. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಏನು ಡೀಟೇಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ತಿಳಿಸ್ತೀನಿ. ಸೊ ಮನೇಲೇ ಹೇಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ಈಸಿ ವೇಯಲ್ಲಿ. ಸೊ ಹೊರಗಡೆ ಅಂತೂ ಕಂಪ್ಲೀಟ್ಲಿ ಕಟ್ ಮಾಡಿದ್ದೀನಿ, ಆದಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಲೇಟಾಗಿದ್ದೆ. ಯಾಕೆ ಅಂತಂದರೆ ನನ್ನ ಎಕ್ಸಾಮ್ ಸೆಷನ್ ಬಂದಿದ್ದು 2:30 ಇದ್ದಿದ್ದು. ಸೊ ನಾನು ಒಂದು 9:30 or 10 ಎದ್ದೆ. ಸೊ ತುಂಬಾ ಬೆಳಕಾಗಿತ್ತು ಆ್ಯಂಡ್ ಒಂಥರ ಮನಸ್ಸಲ್ಲಿ ಖುಷಿ ಆಗ್ತಾಯಿತ್ತು. ಸೊ ಲಾಸ್ಟ್ ಡೇ ಆಫ್ ಕಾಲೇಜ್ ಕಂಪ್ಲೀಟ್ಲಿ ಮುಗ್ದೋಯ್ತು, ಇನ್ನು ಹೋಗಂಗಿಲ್ಲ. ಏನೋ ಒಂಥರ ಮನಸ್ಸಲ್ಲಿ ಖುಷಿ ಆಗ್ತಿತ್ತು. ಸೀರಿಯಸ್ಲಿ ಬೇರೆಯವ್ರಿಗೆ ಹೇಗೆ ಫೀಲ್ ಆಗುತ್ತೆ ನನಗೆ ಗೊತ್ತಿಲ್ಲ, ಏನೋ ಮಿಸ್ ಮಾಡ್ಕೊಬೋದು ವಾಟ್ ಎವರ್ ಅವ್ರ ಫೀಲಿಂಗ್ಸ್. ಬಟ್ ನನಗಂತೂ ಸಖತ್ ಮನಸ್ಸಲ್ಲಿ ಖುಷಿ ಆಗ್ತಾಯಿತ್ತು. ಇವತ್ತು ಸಂಜೆ ಬಂದ ತಕ್ಷಣ ನಾನು ಒಂಥರ ಫ್ರೀ ಬರ್ಡ್ ಥರ, ನಾನು ಎಲ್ಲಿ ಬೇಕಾದರೂ ಫ್ಲೈ ಮಾಡ್ಬೋದು ಅನ್ನೋ ಥರ ಏನೇನೋ ಅನಿಸ್ತಾಯಿತ್ತು. ಸೊ ಆ ಖುಷಿಯಲ್ಲೇ ಇದ್ದೆ ನಾನು. ಅದಾದಮೇಲೆ ಒನ್ಸ್ ರಿವೈಸ್ ಮಾಡ್ಕೊಂಬಿಡೋಣ, 2:30 ಇದೆ ಅಲ್ಲ ಎಕ್ಸಾಮು, ಹೋಗೋಣ ಅಂತ. ಸೊ ಇದುವರೆಗೂ ನಾನು ಒಂದ್ಸರಿನೂ ನಮ್ಮ ಕಾಲೇಜಲ್ಲಿ ನಾನು ವೀಡಿಯೋನೇ ಮಾಡಿದ್ದಿಲ್ಲ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಂದು ಒಂದು 2 minutes ರೆಸ್ಟ್ ಮಾಡ್ತಾಯಿದ್ದೆ ಅಲ್ಲೇ ಕೂತ್ಕೊಂಡು. ಸೊ ಆಗ ಒಂದು ಕ್ಲಿಪ್ಪಿಂಗ್ ತೊಗೊಂಬಿಡೋಣ ನಮ್ಮ ಕಾಲೇಜ್ದು, ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದು ನಾನು ಯಾವಾಗಲೂ ಹೋಗ್ತಾ ಇದ್ದಿದ್ದು ರೋಡು. ನಮ್ಮ ಕಾಲೇಜಲ್ಲಂತೂ ಎನ್ವೈರ್ನ್ಮೆಂಟ್ ಮಾತ್ರ ಮಸ್ತಾಗಿದೆ. ಇವಾಗ ಸ್ವಲ್ಪ ಅನಿಸ್ತಿದೆ ಒಂಚೂರು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.